ವಿಧಾನ ಪರಿಷತ್ ಕಲಾಪದಲ್ಲೂ ಕೂಡ ದುರಂಧರ್ ಸಿನಿಮಾ ಸದ್ದು ಮಾಡಿದೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಈ ಸಿನಿಮಾವನ್ನ ಪ್ರಸ್ತಾಪ ಮಾಡಿದ್ರಂತೆ. ಇವತ್ತು ಮೋದಿಯನ್ನ ದುರಂಧರ್ ಸಿನಿಮಾದ ಹೀರೋಗೆ ಹೋಲಿಕೆ ಮಾಡಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರು. ಅವರ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಅಲ್ಲ ಕಾಂಗ್ರೆಸ್ನವ್ರು ನೀವು ನರೇಂದ್ರ ಮೋದಿಯನ್ನ ಸರೆಂಡರ್ ಮೋದಿ ಅಂತಿರಲ್ಲ, RCB ಗೆದ್ದಾಗ ಸಂಭ್ರಮದಲ್ಲಿ 11 ಜನ ಸತ್ರು, ಏನ್ ಮಾಡಿದ್ರಿ ನೀವು? ಅದೇ ಕಾಶ್ಮೀರದಲ್ಲಿ ದುರಂತ ಆಯ್ತಲ್ಲ, ಸಿಂಧೂರ ದುರಂತ ಆಯ್ತಲ್ಲ, ಸಿಂಧೂರ್ ಮೂಲಕ ಆಪರೇಷನ್ ಸಿಂಧೂರ್ ಮೂಲಕ ಉತ್ತರ ಕೊಟ್ರು ಮೋದಿ ಅವರು. ಇಲ್ಲಿ ಯಾವ್ದನ್ನ ಯಾವ ರೀತಿ ನಿಭಾಯಿಸಿದ್ರಿ ಸಾವಾದಾಗ ಹೇಳಿ ನೀವು? ಅದಕ್ಕೆ ಹೇಳಿದ್ದು ನರೇಂದರ್ ಇಸ್ ಎ ದುರಂಧರ್ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಸಿನಿಮಾವನ್ನ ರಾಜಕೀಯಕ್ಕೆ ಎಳೆದು ತಂದಿದ್ದಾರೆ. ದುರಂಧರ್ ಅಂದ್ರೆ ಎಕ್ಸ್ಪರ್ಟ್, ಎಲ್ಲಿ ಆಕ್ಷನ್ ತಗೊಳ್ಬೇಕು ಅಲ್ಲಿ ತಗೊಳ್ತಾರೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರ ಸ್ಟೇಟ್ಮೆಂಟ್ ದುರಂಧರ್ ಸಿನಿಮಾಗೆ. ನರೇಂದರ್ ಈಸ್ ನಾಟ್ ಎ ಸರೆಂಡರ್, ನರೇಂದರ್ ಈಸ್ ಎ ದುರಂಧರ್, ಈಸ್ ಎ ದುರಂಧರ್. ಅದಕ್ಕೆ ತಾಳ್ಮೆ, ಎಲ್ಲಿ ಪಾಠ ಕಲಿಸ್ಬೇಕು, ಎಲ್ಲಿ ಆಕ್ಷನ್ ತಗೊಳ್ಬೇಕು, ಎಲ್ಲಿ ಸಂಯಮ ಕಾಪಾಡಬೇಕು ಅದನ್ನು ಮಾಡ್ತಕ್ಕಂಥ ನಿಭಾಯಿಸಿ. ಆದ್ರಿಂದಲೇ ದುರಂಧರ್ ಅಂತಂದ್ರೆ ಎಕ್ಸ್ಪರ್ಟ್. ದುರಂಧರ್. ಥ್ಯಾಂಕ್ ಯು ಫಾರ್ ಯುವರ್ ಕರೆಕ್ಷನ್. ಅದು ದುರಂಧರ್, ದುರಂಧರ್. ನೀವು ದಾರಿ ತಪ್ಪಿಸೋದ್ರಲ್ಲಿ ಬಹಳ ನಿಪುಣರು ಅಂತ ಗೊತ್ತು ನನಗೆ. ಇರ್ಲಿ, ಇಲ್ಲಿ ಹೇಳ್ತೀನಿ ಕೇಳಿ. ದುರಂತ ಅನ್ಕೊಳ್ಳಿ ನೀವು, ಜವಾಬ್ದಾರಿಯುತ, ಹೊರೆ ಹೊರುವವನು, ಪಂಡಿತ, ನಿಪುಣ, ಇದರ ಅರ್ಥಗಳು. ಇದೇ ಅರ್ಥ ನೀವು ಹೇಳಿದ್ರೆ ಅದಕ್ಕೂ ಇದೇ ಅರ್ಥ ಇದ್ರೆ ಅದನ್ನೇ ಹೇಳಿ, ನನಗೇನು ಬೇಡ ಅನ್ನಲ್ಲ. ನರೇಂದರ್ ಈಸ್ ನಾಟ್ ಎ ಸರೆಂಡರ್, ನರೇಂದರ್ ಈಸ್ ಎ ದುರಂಧರ್, ಈಸ್ ಎ ದುರಂಧರ್. ಅದಕ್ಕೆ ತಾಳ್ಮೆ, ಎಲ್ಲಿ ಪಾಠ ಕಲಿಸ್ಬೇಕು, ಎಲ್ಲಿ ಆಕ್ಷನ್ ತಗೊಳ್ಬೇಕು, ಎಲ್ಲಿ